ರಾಮೇಶ್ವರಂ ಕೆಫೆ ಸ್ಫೋಟದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಶಂಕಿತ ಕೆಫೆಗೆ ಎಂಟ್ರಿ ಆಗುವಂತಹ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ರಾಮೇಶ್ವರಂ ಕೆಫೆಯಲ್ಲಿ ಎಷ್ಟೊತ್ತಾಗಾದ್ರೆ ಇದ್ದ ಆ ಬಾಂಬರ್. ಶಂಕಿತ ಕೆಫೆಗೆ ಎಂಟ್ರಿ ಆಗ್ತಾ ಇರುವಂತಹ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಇದೆ. ಹಾಗಾದ್ರೆ ರಾಮೇಶ್ವರಂ ಕೆಫೆಯಲ್ಲಿ ಎಷ್ಟೊತ್ತು ಆ ಬಾಂಬರ್ ಇದ್ದ? ರಾಮೇಶ್ವರಂ ಕೆಫೆಯಲ್ಲಿ 9 ನಿಮಿಷ ಶಂಕಿತ ಬಾಂಬರ್ ಇದ್ದ. ಅವನು ಎಂಟ್ರಿ ಆಗ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. 11 ಗಂಟೆ 34 ನಿಮಿಷ 35 ಸೆಕೆಂಡ್ ಬಾಂಬರ್ ರಾಮೇಶ್ವರಂ ಕೆಫೆ ಒಳಗೆ ಎಂಟ್ರಿ ಆಗ್ತಾ ಇರೋದು. ಮೊಬೈಲ್ನ ಹಿಡ್ಕೊಂಡು ತಲೆ ಬಗ್ಸಿನೇ ಬರ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಇದು ಬಾಂಬರ್ ರಾಮೇಶ್ವರಂ ಕೆಫೆಗೆ ಎಂಟ್ರಿ ಕೊಟ್ಟಿರುವಂತಹ ದೃಶ್ಯ. ಮೊಬೈಲ್ನಲ್ಲಿ ಯಾರಿಗೋ ಡಯಲ್ ಮಾಡ್ತಾ ಅದನ್ನ ಕಿವಿಲಿ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಹ್ಯಾಟ್ ಧರಿಸಿದ್ದ. 11:34ಕ್ಕೆ ರಾಮೇಶ್ವರಂ ಕೆಫೆ ಒಳಗೆ ಶಂಕಿತ ಎಂಟ್ರಿ ಆಗಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ. ದೊಡ್ಡದೊಂದು ಬ್ಯಾಗ್ ಇತ್ತು ಎಂಟ್ರಿ ಆದಂತಹ ಸಂದರ್ಭದಲ್ಲಿ. ಈಗ ಹೊರಗಡೆ ಹೋಗ್ತಾ ಇರುವಂತಹ ದೃಶ್ಯ 11 ಗಂಟೆ 43 ನಿಮಿಷ 22 ಸೆಕೆಂಡ್ 9 ನಿಮಿಷ ಒಟ್ಟು ಕೆಫೆ ಒಳಗಿದ್ದ. ಕೆಫೆಯಿಂದ ಹೊರಗಡೆ ಹೋಗ್ತಾ ಇರುವಂತಹ ದೃಶ್ಯವನ್ನ ಸಹ ನೋಡ್ತಾ ಇದ್ದೀರಾ. ಒಳಗಡೆ ಬರಬೇಕಾದ್ರೆ ಒಂದು ದೊಡ್ಡ ಗಾತ್ರದ ಬ್ಯಾಗ್ ಇತ್ತು. ಹೊರಗಡೆ ಹೋಗ್ಬೇಕಾದ್ರೆ ಆ ಬ್ಯಾಗ್ನ ಸೈಜ್ ನೋಡ್ತಾ ಇದ್ದೀರಾ, ಚಿಕ್ಕ ಬ್ಯಾಗ್ ಇದೆ. 3 ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಒಂದು ಸಿಸಿಟಿವಿ ದೃಶ್ಯ ಒಂದೇನು ನೋಡ್ತಾ ಇದ್ದೀರಾ. ಶಂಕಿತ ಬಸ್ ಸ್ಟಾಪ್ ನಲ್ಲಿ ಇಳಿದು ಅಲ್ಲಿ ಪರಿಶೀಲನೆ ಮಾಡಿರೋದು ಬ್ಯಾಗ್ನ. ಆ ನಂತರದಲ್ಲಿ ಕೆಫೆ ಒಳಗೆ ಎಂಟ್ರಿ ಕೊಡ್ತಾ ಇರುವಂತಹ ದೃಶ್ಯ 11:34ಕ್ಕೆ ಅಲ್ಲಿಂದ ಕೆಫೆಯಿಂದ ಎಕ್ಸಿಟ್ ಆಗ್ತಾ ಇರೋದು. 11:43ಕ್ಕೆ ಒಟ್ಟು 9 ನಿಮಿಷದಲ್ಲಿ ತನ್ನ ಕೆಲಸವನ್ನ ಮುಗಿಸೋಗಿದ. ಬಾಂಬನ್ನ ಅಲ್ಲಿಟ್ಟ, ಅಲ್ಲಿಂದ ಹೊರಟ. 9 ನಿಮಿಷ ಕೆಫೆಯ ಒಳಗೆ ಇದ್ದ ಶಂಕಿತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.